ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ವೃಷಭ ರಾಶಿಯವರಿಗೆ 2026 ಹೇಗಿರುತ್ತೆ ಅಂತ ಅನ್ನೋದು, ಅಂಡ್ ಏನೆಲ್ಲ ಮೆಸೇಜಸ್ ಇದೆ, ಯಾವುದನ್ನ ನೀವು ಪರಿಗಣನೆಗೆ ತಗೋಬೇಕು ಅಂಡ್ ಎಲ್ಲಿ ಎಚ್ಚರಿಕೆವಾಗಿರ್ಬೇಕು ಅಂತ ಅನ್ನೋದು ಕಂಪ್ಲೀಟ್ ಆಗಿ ಇರುತ್ತೆ. ಅಂಡ್ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು. ವೃಷಭ ರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು, ಪಾಸ್ಟ್ ಅಲ್ಲಿ ಏನಾಗಿತ್ತು, ಪ್ರೆಸೆಂಟ್ ಅಲ್ಲಿ ಏನಿದೆ ಅಂಡ್ ಫ್ಯೂಚರ್ ಅಲ್ಲಿ ಯಾವುದನ್ನ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದು. ಓಕೆ, ಥ್ಯಾಂಕ್ ಯು. ಓಕೆ, ಆಲ್ ಟೈಡ್ ಅಪ್ ಇನ್ ಅಂಡ್ ಆಂಗ್ ಎನರ್ಜಿ, indecision, blossoming abundance, second chakra, archangel Ariel. ಓಕೆ, ಸೊ 2025ರಲ್ಲಿ ನಾನು ವೃಷಭ ರಾಶಿಯಲ್ಲಿ ಹೇಳೋದಾದ್ರೆ, ವೃಷಭ ರಾಶಿಯಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆ ಹೇಳೋದಾದ್ರೆ, ನಿಮ್ಮ ಒಂದು ಜೀವನ ತುಂಬಾನೇ ಒಂದು ಕಷ್ಟಕರವಾಗಿರುತ್ತೆ. ಕಂಪೇರ್ ಮಾಡಿದ್ರೆ, ಬೇರೆ ಒಂದು ಇಯರ್ಗೆ ನೀವು ಕಂಪೇರ್ ಮಾಡಿದ್ರೆ ಎಲ್ಲ ಸಮಸ್ಯೆಗಳು, ಸಾಲ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಒಂದಲ್ಲ ಒಂದಾದ್ರೆ ಇನ್ನೊಂದಾದ್ರೆ ಇನ್ನೊಂದು. ಜಾಸ್ತಿ ಇದ್ದವ್ರಿಗೆ ತುಂಬಾನೇ ಜಾಸ್ತಿಯಾಗಿ ವ್ಯಕ್ತ ಆಗಿರುತ್ತೆ, ಕಡಿಮೆ ಇದ್ದವ್ರಿಗೆ ಸಣ್ಣ ಪುಟ್ಟದಾಗಿದ್ರು ಕೂಡ ತುಂಬಾನೇ ತೊಂದರೆಯನ್ನ ಕೊಟ್ಟಿರುವಂತದ್ದು ತೋರಿಸ್ತಾ ಇದೆ. ಆದ್ರೂ ಕೂಡ ನೀವು ಅದರಿಂದ ಹೊರಗಡೆ ಬರ್ತಿದ್ದೀರಾ. ಪ್ರತಿ ಸತಿನೂ ನೀವು ಏನೇ ಕಷ್ಟಪಟ್ರು ಕೂಡ ಒಂದು ಒಳ್ಳೆಯ ಒಂದು ಮನಸ್ಸಿನಿಂದ, ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ ನೀವು ಹೊರಗಡೆ ಬರ್ತೀರಾ. ಬಟ್ ಆದ್ರೆ ಮತ್ತು ಅದೇ ಒಂದು ಪ್ಯಾಟ್ರನ್ಗೆ ಹೋಗಿ ಪ್ಯಾಟ್ರನ್ ಅಲ್ಲೇ ಇರುವಂತದ್ದು ಕಾಣಿಸ್ತಾ ಇದೆ 2025. ಅಂಡ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಹೇಳ್ತಾ ಇದ್ದೀನಲ್ಲ, ಸೊ ಬ್ಯಾಲೆನ್ಸಿಂಗು ಕೂಡ ಇದೆ. ನೀವು ಕಷ್ಟ ಪಡ್ತಾ ಇದ್ದೀರಾ, ಬಟ್ ಆದ್ರೆ ಆ ಒಂದು ಪ್ಯಾಟ್ರನ್, ನೀವೇನ್ ಕಷ್ಟ ಪಡ್ತಾ ಇದ್ದೀರಾ ಆ ಒಂದು ಪ್ಯಾಟ್ರನ್ ಇಲ್ಲಿ ಬ್ರೇಕ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಒಂದ್ರ ಮೇಲೆ ಒಂದು ಕಷ್ಟಗಳು, ಇದಾದ್ರೆ ಇನ್ನೊಂದು ಕಷ್ಟ, ಮಗಳದು, ಅತ್ತೆದು, ಸೊಸೆದು, ವಾಟ್ ಎವರ್, ಒಬ್ರದ್ದಾಗಿದ್ಮೇಲೆ ಇನ್ನೊಂದು ಫ್ಯಾಮಿಲಿಯಲ್ಲಿ ಕಷ್ಟ, ಇಲ್ಲ ಫ್ರೆಂಡ್ಸ್ಗೆ ಏನೋ ಆಗುವಂಥದ್ದು, ಆ ತರ ವಿಚಾರಗಳು ಬಂದಿರಬಹುದು 2025ರಲ್ಲಿ. ಅಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಯಾವ್ದು ರೆಸನೇಟ್ ಆಗಿರುತ್ತೋ ಅದು ಮಾತ್ರ ತಗೊಳ್ತಾ ಹೋಗಿ. ಅಂಡ್ ಪ್ರೆಸೆಂಟ್ ಅಲ್ಲಿ ನಾನು ನೋಡೋದಾದ್ರೆ, ನಿಮ್ಮ ಒಂದು ಲೈಫ್ ಅಲ್ಲಿ ಎಸ್ಪೆಷಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ, ಓಕೆ, ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ವೆಲ್ತ್ ಅಲ್ಲಿ, ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ಕಡೆ ಒಬ್ರನ್ನ ಕೇಳಿದ್ರೆ ನೀನ್ ಹಿಂಗ್ ಮಾಡು ಅಂತಾರೆ, ಇನ್ನೊಬ್ರು ಫ್ರೆಂಡ್ಸ್ ಕೇಳಿದ್ರೆ ಇಲ್ಲ ಇದೇ ಸರಿ ಅಂತ ಹೇಳ್ತಾರೆ. ಸೊ ನೀವು ಗೊಂದಲದಲ್ಲಿ ಇದ್ದೀರಾ, ಓವರ್ ಥಿಂಕಿಂಗ್ ಆಗಿರ್ಬೋದು, ಒಟ್ ಏನೋ ಡಿಸೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಬಟ್ ರಿಲೇಟೆಡ್ ಆಗಿ ಜಾಸ್ತಿ ಇರೋದು ಮನಿ ವಿಚಾರದಲ್ಲಿ. ಸೊ ಡಿಸಿಷನ್ ಅನ್ನ ಒಂದ್ ಕಡೆ ಡಿಸೈಡ್ ಮಾಡ್ಲೇಬೇಕು. ಓಕೆ, ನೀವು ಒಂದೇ ಇದ್ರಲ್ಲಿ ಈ ತರ ಎರಡು ದೋಣಿಯಲ್ಲಿ ಇರಕ್ಕೆ ಆಗೋದಿಲ್ಲ ಲೈಫ್ ಅಂತ ಅಂದ್ರೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ಒನ್ ಪಾತ್. ಸೊ ಆ ಒಂದು ಪಾತ್, ನೀವು ಯಾವುದೇ ಪಾತ್ ಅನ್ನ ನೀವು ಆರಿಸ್ಕೊಂಡ್ರು ಕೂಡ, ಓಕೆ, ನನಗೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದು ನಿಮ್ಮ ಒಂದು ಮನಸ್ಸಿನಲ್ಲಿ. ಓಕೆ, ನಿಮ್ಮ ಒಂದು ಮನಸ್ಸಿನಲ್ಲಿ ಇಂಟ್ಯೂಷನ್ ಅಲ್ಲಿ ಏನಿದೆ, ಆ ಒಂದು ಇಂಟ್ಯೂಷನ್ ಪ್ರಕಾರ ನೀವೇನಾದ್ರೂ ಹೋದ್ರೆ, ನೀವೇನ್ ಅನ್ಕೊಂಡಿದಿರೋ ಅದು 2026ರಲ್ಲಿ ಆಗತ್ತೆ. ಓಕೆ, ಬ್ಲಾಸಮಿಂಗ್ ಅಂಡ್ ಅಬಂಡೆನ್ಸ್, ನೀವೇನೆಲ್ಲ ಅನ್ಕೊಂಡಿದಿರೋ ಅದೆಲ್ಲದು ಕೂಡ ರಿಲೇಟೆಡ್ ಟು ದಿ ವೆಲ್ತ್ ರಿಲೇಟೆಡ್ ಆಗಿ ಜಾಸ್ತಿ ಮ್ಯಾನಿಫೆಸ್ಟೇಷನ್ ಇರಬಹುದು. ಚೆನ್ನಾಗಿ ನಾನು ಸಂಪಾದನೆ ಮಾಡಬೇಕು, ನಾನು ಅದನ್ನ ಕಲಿಬೇಕು, ಅದ್ರ ಜೊತೆ ಸಂಪಾದನೆ ಮಾಡಬೇಕು, ಅಂಡ್ ನಾನು ಸ್ಟೂಡೆಂಟ್ ಇದ್ದೀನಿ ಅಂದ್ರೂ ಕೂಡ ನನಗೆ ಸಂಪಾದನೆ ಮಾಡಬೇಕು ಅಂತ ಇಷ್ಟ ಇದೆ, ಓದಬೇಕು ಅಂತ ಇಷ್ಟ ಇದೆ,
ಇಂಥ ಕಾಲೇಜಲ್ಲೇ ಓದ್ಬೇಕು ಅಂಡ್ ಕಷ್ಟನೂ ಕೂಡ ಪಡ್ತಾ ಇದ್ದೀರಾ, ಅದೆಲ್ಲದು ಕೂಡ ಆಗುತ್ತೆ ನಿಮ್ಗೆ 2026ರಲ್ಲಿ ನಿಮ್ಗೆ ಒಳ್ಳೆಯ ರೀತಿಯಾದಂತಹ ಒಂದು ಅಪಾರ್ಚುನಿಟೀಸ್ ಬರುತ್ತೆ. ಓಕೆ, ಅಂಡ್ ವಿಶ್ ಕಂಪ್ಲೀಟ್ ಆಗುತ್ತೆ. ಓಕೆ, 2026ರಲ್ಲಿ 36 ಇಂದ ಸೆಕೆಂಡ್ ಚಕ್ರ ಬಂದಿರೋದ್ರಿಂದ ಏನೇ ವಿಶ್ ಇದ್ರು, ಅದು ಹೆಲ್ತ್ ಆಗಿರ್ಬೋದು, ಹೀಲಿಂಗ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಎನಿಥಿಂಗ್ ರಿಲೇಟೆಡ್ ಟು ನಿಮ್ಮ ವಿಶ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ 2026ರಲ್ಲಿ. ಬಟ್ ಆದ್ರೆ 2026ರಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರೆಸೆಂಟ್ ಅಲ್ಲಿ ಏನ್ ತೋರಿಸ್ತಾ ಇದೆ, ಇಂಡಿಸಿಷನ್, ಅದ್ರಲ್ಲೂ ಕೂಡ 8 ಇಂದ ಕೆಲಸಗಳು ಆಗ್ತಾ ಇಲ್ಲ. ನೀವು ಅನ್ಕೊಂಡಿರೋ ಕೆಲಸಗಳು ಒಂದು ವಿಚಾರದಲ್ಲಿ ಒಂದು ಲೈನ್ ಅಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇದೆ ಅಂಡ್ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆಗ್ತಾ ಇಲ್ಲ. ಬಟ್ ಅದನ್ನ ನೀವು ಒಂದು ಸತಿ ಡಿಸೈಡ್ ಮಾಡಿ ಹೋದ್ರೆ ಇದೆಲ್ಲದು ಕೂಡ ಆಗುತ್ತೆ ನಿಮ್ಮ ಒಂದು 2026ರಲ್ಲಿ. ಅಂದ್ರೆ ನೀವು ಯಾವಾಗ ನೋಡ್ತಾ ಇರ್ತೀರೋ ಅದೇ ನಿಮ್ಮ ಒಂದು ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಓಕೆ, ಹೆಲ್ತ್ ರಿಲೇಟೆಡ್ ಆಗಿ ನೋಡೋಣ 2026ರಲ್ಲಿ ಹೇಗಿದೆ. Thank you. Thank you so much. Okay, 7 of Pentacles and 7 of Swords. ಓಕೆ, ಹೆಲ್ತ್ ರಿಲೇಟೆಡ್ ಆಗಿ ಓಕೆ ಜಾಸ್ತಿ ಇತ್ತು ಕೆಲವೊಂದು ಕಾಂಬಿನೇಷನ್ ಅಲ್ಲಿ. ಕೆಲವೊಬ್ಬರಿಗೆ ಹೆಲ್ತ್ ರಿಲೇಟೆಡ್ ಆಗಿ ನಿಮಗೆ ಸಫರ್ ಅನ್ನ ಮಾಡಿದ್ದೀರಾ, ಬಟ್ ಆದ್ರೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಂಡು ಮುಂದೆ ಹೋಗಿ. ಯಾಕೆಂದ್ರೆ ಮೆಡಿಕಲ್ ಅಡ್ವೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ರೆಮಿಡೀಸ್ ಅಲ್ಲಿ ನಾನು ತೆಗಿತೀನಿ ಹೆಲ್ತ್ ವಿಚಾರದಲ್ಲಿ ಇರೋದ್ರಿಂದ ಯಾವುದನ್ನ ಮಾಡಿದ್ರೆ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅನ್ನೋದು 2026ರಲ್ಲಿ. ಅಂಡ್ ಹೆಲ್ತ್ ರಿಲೇಟೆಡ್ ಆಗಿ ಸಫರ್ ಮಾಡಿದೀರಾ ಅಂತಾನು ತೋರಿಸ್ತಾ ಇದೆ 2025ರಲ್ಲಿ. ಓಕೆ, ಅಂಡ್ ದುಡ್ಡು ಕಳ್ಕೊಂಡಿರೋದು ಕಾಣಿಸ್ತಾ ಇದೆ, ದುಡ್ಡು ಕಳ್ಕೊಂಡಿದ್ದೀರಾ, ಲಾಸ್ ಆಗಿದ್ದೀರಾ. ಸೊ ಹಾಗಾಗಿ ಒಂದು ಮೆಡಿಕಲ್ ಕಂಡೀಷನ್ಸ್ ಬಂದಿರ್ಬೋದು, ಆಂಗ್ಸೈಟಿ ಇಶ್ಯೂಸ್ ಆಗಿರಬಹುದು, ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಬ್ರೇಕಪ್ ಆಗಿ ಅದರಲ್ಲೂ ಕೂಡ ನಿಮಗೆ PCOD ಹೇಳಿದ್ರೆ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಅಂತಂದ್ರೆ PCOD ಕಾರಣದಿಂದ ಆಗಿರ್ಬೋದು. ಅಂಡ್ ನಿದ್ದೆ ಬರ್ದೇ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ, ಆಂಗ್ಸೈಟಿ ಇಶ್ಯೂಸ್ ಕಾಣಿಸ್ತಾ ಇದೆ. ಓಕೆ, ಸೊ ಇಂಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇರೋದ್ರಿಂದ ನಿಮಗೆ ಬೆಸ್ಟ್ ಇಲ್ಲಿ ಬಂದಿರುವಂತದ್ದೇನು ಅಂತಂದ್ರೆ ಬೀದಿ ನಾಯಿಗಳಿಗೆ, ಓಕೆ, ಬೀದಿ ನಾಯಿಗಳಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಹಾರವನ್ನ, ಫೀಡಿಂಗ್ ಅನ್ನ ಕೊಡುವಂಥದ್ದು. ಮನೆಯಲ್ಲಿ ಇದೆ, ಮನೇಲಿ ಮಾಡಿದ್ರೆ ಆಗುತ್ತಾ ಅಂತಂದ್ರೆ ಇಲ್ಲ. ಬೀದಿ ನಾಯಿಗಳು ಏನಾದ್ರು ಇತ್ತು ಅಂತ ಅಂದ್ರೆ ಅಲ್ಲಿ ನೀವು ಹೋಗಿ ಫೀಡಿಂಗ್ ಅಂದ್ರೆ ಅನ್ನ ಅಥವಾ ಚಪಾತಿ ಅಥವಾ ಯಾವ್ದಾದ್ರು ಫೌಂಡೇಶನ್ಗೆ ನೀವು ಹೋಗಿ ದಾನವನ್ನ ಮಾಡ್ಬೋದು. ಓಕೆ, ಡೊನೇಷನ್ ಮುಖಾಂತರ ಮಾಡಿದ್ರೆ ನಿಮ್ಮ ಒಂದು ಹೆಲ್ತ್ ಸರಿಯಾಗಿ ಆಗ್ತಾ ಹೋಗುತ್ತೆ. ಓಕೆ, ವೃಷಭ ರಾಶಿಯವರಿಗೆ ಹೆಲ್ತ್ ರಿಲೇಶನ್ಶಿಪ್ ಅಲ್ಲಿ ಏನ್ ಮೆಸೇಜಸ್ ಇದೆ 2026ರಲ್ಲಿ ಅಂತ ಅನ್ನೋದು. ಥ್ಯಾಂಕ್ ಯು. ಓಕೆ, ವೆರಿ ಗುಡ್ ಕಾರ್ಡ್, ವೆರಿ ಗುಡ್ ಕಾರ್ಡ್. 2026ರಲ್ಲಿ ನಿಮ್ಗೆ ನಿಮ್ಮ ಒಂದು ಪ್ರೀತಿ ಏನಾದ್ರು ಕಳ್ಕೊಂಡಿದ್ರೆ, ಓಕೆ, ಟೈಮ್ಸ್ ಏನಾಗುತ್ತೆ ಡಿಸಿಷನ್ ಮಾಡಕ್ ಆಗ್ತಾ ಇಲ್ಲ, ಎಲ್ಲಾ ರೀತಿಯಿಂದಲೂ ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಇಲ್ಲಿ ಲಾಸ್ಟ್ ನಾನು ಹೇಳ್ದಂಗೆ. ಸೊ ಇಲ್ಲಿ 2026ರಲ್ಲಿ ಎಸ್ಪೆಷಲಿ ಫೆಬ್ರವರಿ ಆರ್ ಮಾರ್ಚ್ ಆರ್ ಏಪ್ರಿಲ್ ಮಂತ್ ಅಲ್ಲಿ ನಿಮಗೆ ನಿಮ್ಮ ಒಂದು ಕನ್ಸು ಇಂಥ ಹುಡುಗಿ ಸಿಗ್ಬೇಕು ಅಥವಾ ಇಂಥ ಹುಡುಗ ಸಿಗ್ಬೇಕು ಅಂತಂದ್ರೆ ಅವರೇ ಬಂದು ನಿಮ್ಮನ್ನ ಮಾತಾಡ್ಸುವಂಥದ್ದು, ಮದುವೆ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಅಂಡ್ ಎಂಗೇಜ್ಮೆಂಟ್ಸಿಗೆ ಏನಾದ್ರು ಪ್ಲಾನ್ ಇತ್ತು ಅಂತ ಅಂದ್ರೆ ಅದು ಕೂಡ ಸಾಧ್ಯ ಆಗುತ್ತೆ. ಅಂಡ್ ನಿಮ್ಗೆ ಜಾಸ್ತಿ ಇಲ್ಲಿ ಮದ್ವೆಕಿನ ಒಂದು ನನಗೆ ಸೋಲ್ ಲೆವೆಲ್ ಅಲ್ಲಿ ಒಬ್ರು ಬೇಕು ಅಂತ ಅನ್ನೋದು ತುಂಬಾ ಜಾಸ್ತಿ ಇದೆ. ಓಕೆ, ಎಲ್ಲರೂ ಮದ್ವೆ ಆಗ್ತಾರೆ, ಅದು ಕೂಡ ಓಕೆ. ಬಟ್ ಆದ್ರೆ ಇಲ್ಲಿ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಅನ್ನೋ ಕೂಡ ನನ್ನ ಅರ್ಥ ಮಾಡ್ಕೋಬೇಕು. ನನ್ನ ಸೋಲ್ ಲೆವೆಲ್, ನನ್ನ ಸೋಲ್ ಮೇಟ್ ಯಾರು ಅಂತ ಹೇಳ್ಬಿಟ್ಟು ನೀವು ಹುಡುಕ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಸೋಲ್ ಮೇಟ್ ನಿಮ್ಗೆ 2026ರಲ್ಲಿ ಸಿಗ್ತಾರೆ. ಓಕೆ, ಅಂಡ್ ಅವ್ರು ಯಾರು ಸಿಗ್ತಾರೋ ಅವರು ನಿಮಗೆ
ಒಂದು ಫ್ಯಾಮಿಲಿಯಲ್ಲಿ ಭಾಗಿಯಾಗ್ತಾರೆ, ಅಂದ್ರೆ ಮದ್ವೆ ಆಗುವಂತದ್ದು ಚಾನ್ಸಸ್ ಇದೆ. ಅಂಡ್ ಇಲ್ಲಿ ಬರೀ ಮದ್ವೆ ಅಂತಾನೆ ಅಲ್ಲ, ನೀವೇನು ಹುಡುಕ್ತಾ ಇದ್ದೀರಾ, ಯಾವ ಒಂದು ಫ್ರೆಂಡ್ಶಿಪ್ ನ ಹುಡುಕ್ತಾ ಇದ್ದೀರಾ ಈ ಒಂದು ದಿನದಲ್ಲಿ, ಅಂದ್ರೆ 2025 ನೆಕ್ಸ್ಟ್ ಇಯರ್ ಅಲ್ಲಿ ಬರುತ್ತೆ. ಓಕೆ, ಸೊ ಅವರು ನಿಮಗೆ ಸಿಗ್ತಾರೆ. ಅಂಡ್ ಇದು ಮದ್ವೆ ಆಗದೆ ಇರೋರಿಗೆ ನಾನು ಹೇಳ್ತಾ ಇರೋದು, ಓಕೆ, ನಾಟ್ ಫಾರ್ ಮ್ಯಾರೇಜ್ ಕಪಲ್ಸ್. ಓಕೆ, ಆಗಿಲ್ಲ ಅಂತ ಅಂದ್ರೆ ಆಗುವಂತಹ ಚಾನ್ಸಸ್ ಕೂಡ ಇದೆ. ಅಂಡ್ ಬ್ರೇಕಪ್ಸ್ ಏನಾದ್ರು ಆಗಿದ್ರೆ, ಓಕೆ, ನಿಮ್ಮ ಒಂದು ಲೈಫ್ ಅಲ್ಲಿ ಬ್ರೇಕಪ್ಸ್ ಆಗಿದ್ರೆ ಅಂತಂದ್ರೆ ಅವರೇ ಪುನಃ ಬಂದು ನಿಮಗೆ ಕಾಲ್ ಮಾಡ್ತಾರೆ. ಅದು ವಾಟ್ ಎವರ್, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅಗೇನ್ ಆಗಿ ಕಾಲ್ ಮಾಡುವಂತದ್ದು, ಅಗೇನ್ ಆಗಿ ನೀವು ರಿಯೂನಿಯನ್ ಆಗಿ ನಿಮ್ಮ ಒಂದು ಲೈಫ್ ಲೀಡ್ ಮಾಡೇ ಮಾಡ್ತೀರಾ. ಅಂಡ್ ಸಂತೋಷದ ಕ್ಷಣವನ್ನ 2026ರಲ್ಲಿ ಕಳಿತೀರಾ ಅಂತ ಅನ್ನೋದು ಮೆಸೇಜಸ್ ಇದೆ. ಅಂಡ್ ನೋಡೋಣ, ವೆಲ್ತ್ ರಿಲೇಟೆಡ್ ಆಗಿ ಆಲ್ರೆಡಿ ಅಬೆಂಡೆನ್ಸ್ ಅಂಡ್ ಬ್ಲಾಸಮಿಂಗ್ ಬಂದಿದೆ. ಬಟ್ ನೋಡೋಣ ಏನಿದೆ 2026ರಲ್ಲಿ, ಏನು ಪರಿಗಣನೆ ತಗೋಬೇಕು, ಯಾವುದ್ರಲ್ಲಿ ಎಚ್ಚರ ಆಗಿರ್ಬೇಕು. ಥ್ಯಾಂಕ್ ಯು. ಓಕೆ, ನೋಡಿ, ಇಟ್ಸ್ ಅ 9 ಆಫ್ ಪೆಂಟಿಕಲ್ಸ್, ವೆರಿ ಪಾಸಿಟಿವ್ ಕಾರ್ಡ್ ಅಂಡ್ ದ ಡೆವಿಲ್ ಕಾರ್ಡ್ ಬಂದಿದೆ. ಓಕೆ, ಸೊ 2026ರಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಏಳ್ಗೆ ಆಗುವಂತದ್ದು ಕಾಣಿಸ್ತಾ ಇದೆ. ಓಕೆ, ಏಳ್ಗೆನೂ ಆಗುತ್ತೆ, ಚೆನ್ನಾಗಿರೋ ಅಪಾರ್ಚುನಿಟೀಸ್ ಬರುತ್ತೆ. ಅಂಡ್ ನಿಮ್ದೇ ಆದಂತಹ ಒಂದು ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಅಂತೂ ಇರುತ್ತೆ. ಬಟ್ ಆದ್ರೆ ಒಂದು ವಿಚಾರ ಏನು ಅಂತ ಅಂದ್ರೆ, ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ 2026ರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ, ಯಾರಿಗಾದ್ರೂ ದುಡ್ಡು ಕೊಡ್ಬೇಕು ಅಂತ ಮಾಡಿದಾಗ ನೋಡಿ ಕೊಡಿ ಅಷ್ಟೇ. ಅಂದ್ರೆ ಡೆವಿಲ್ ಅಂದ ತಕ್ಷಣ ಇಲ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಿ ಅಂತ ಹೇಳ್ಬಿಟ್ಟು ಬರ್ತಾ ಇದೆ, ಅದಷ್ಟೇ, ಎಚ್ಚರಿಕೆ ವಹಿಸಿ ಅಂತ. ಇವಾಗ ಅಪಾರ್ಚುನಿಟೀಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಫ್ರಾಡ್ ಕಾಲ್ ಮಾಡ್ಬಿಟ್ಟು ನಿಮ್ಮ ಹತ್ರ ಹಣ ಇಸ್ಕೊಂಡು ಅಂಡ್ ಅದರಲ್ಲಿ ನೀವು ಮೋಸ ಹೋಗುವಂಥದ್ದು. ನಾವಿವಾಗ ಮೊದ್ಲೇ ದುಡ್ಡು ಕೊಡಿ, ಆಮೇಲೆ ನಾನು ಇಷ್ಟು ಕೊಡ್ತೀನಿ, ನಾನು 2ರಷ್ಟು ಮಾಡ್ಕೊಡ್ತೀನಿ, 3ರಷ್ಟು ಮಾಡ್ಕೊಡ್ತೀನಿ. ಓಕೆ, ಅಪಾರ್ಚುನಿಟೀಸ್ ಬರುತ್ತೆ, ಆ ರೀತಿಯಾದಂತಹ ತೋರಿಸ್ತಾ ಇದೆ. ಬಟ್ ಆದ್ರೆ ನಿಮ್ಗೆ ಜೊತೆಗೆ ನಿಮಗೆ ನೆಗೆಟಿವಿಟಿ ಬರುವಂತಹ ಚಾನ್ಸಸ್ ಇದೆ. ಅಂದ್ರೆ ಅಟ್ರಾಕ್ಷನ್ ಆಗುವಂತಹ ಎಲ್ಲರಿಗೂ ಅಂತ ಅಲ್ಲ, ಆಗುವಂತ ಚಾನ್ಸಸ್ ಇದೆ. ಹಂಗಂತೇಳಿ ಚೆನ್ನಾಗಿರೋ ಬಂದ್ರೂ ಕೂಡ ನಾವು ಬಿಡ್ಬೇಕಾ? ಇಲ್ಲ, ಅದಕ್ಕೆ ವಿಚಾರ ಮಾಡಿ. ಓಕೆ, ಎಚ್ಚರಿಕೆ ವಹಿಸ್ತಾ ಇದೆ ಯೂನಿವರ್ಸ್. ಏನ್ ಮಾಡ್ತಾ ಇದೆ, ಬರುವಂತಹ ಚಾನ್ಸಸ್ ಇದೆ. ಅದಕ್ಕೆ ನೀವು ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಎಚ್ಚರಿಕೆ ವಹಿಸ್ತಾ ಇದೆ. ಸೊ ಯಾವಾಗಾದ್ರೂ ನಿಮ್ಗೆ ದೊಡ್ಡದಾಗಿ ಏನಾದ್ರು ಬಂತು, ಅಮೌಂಟ್ ರಿಲೇಟೆಡ್ ಆಗಿ ಏನೋ ಅಂತಿದೆ ಅಂತಂದ್ರೆ, ಈ ಒಂದು ಮೆಸೇಜಸ್ ನಿಮ್ಗೆ ಖಂಡಿತವಾಗ್ಲೂ ನೆನಪಾಗುತ್ತೆ. ನಾನು ಎಚ್ಚರಿಕೆ ವಹಿಸ್ಬೇಕು, ನಾನು ಎಲ್ಲದನ್ನು ಕೂಡ ನಾನು ಚೆಕ್ ಮಾಡ್ಬೇಕು, ಸೈನ್ ಮಾಡಕ್ಕಿಂತ ಮುಂಚೆ ಎಚ್ಚರಿಕೆನ ವಹಿಸಿ. ಎನಿ ರಿಲೇಟೆಡ್ ಟು ದಿ ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯಲ್ಲಿ ನೀವು ಇದೀರಾ ಅಂತ ಅಂದ್ರೆ ಎಚ್ಚರಿಕೆ ವಹಿಸಿ ಮುಂದೆ ಹೋಗಿ ಅಂತ ಅನ್ನೋದು ಮೆಸೇಜಸ್. ಓಕೆ, ವೃಷಭ ರಾಶಿಯವರಿಗೆ ಮತ್ತೆ ಏನೆಲ್ಲ ಮೆಸೇಜಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, and the December, okay, new December, where great worry over nothing. You are on the right path regarding some aspect of your life. Okay, take care, enemies are working against you. Okay, and Harshu, good luck. Okay, ಡಿಸೆಂಬರ್ ಮಂತ್, ನೀವು ಅಕಸ್ಮಾತ್ ಡಿಸೆಂಬರ್ ಅಲ್ಲೇ ನೋಡ್ತಾ ಇದ್ದೀರಾ ಈ ಒಂದು ಅಂತ ಅಂದ್ರೆ, ಡಿಸೆಂಬರ್ ಮಂತ್ ಅಲ್ಲಿ 2025ರಲ್ಲಿ ಡಿಸೆಂಬರ್ ಮಂತ್ ಅಲ್ಲೇ ನೀವು ಈ ಒಂದು ವಿಡಿಯೋ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇಟ್ಸ್ ಎ ಪಾಸಿಟಿವ್. ಅಂಡ್ ಇಲ್ಲ, ನಾವು 2020 ಆಲ್ರೆಡಿ 26ರಲ್ಲಿ ಜಾನ್ವರಿ ಮಂತ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದ್ರೆ 2026 ಡಿಸೆಂಬರ್ ಮಂತ್ ಅಲ್ಲಿ ನಿಮಗೆ ನಿಮ್ಮ ಒಂದು ಲೈಫ್ ಅಲ್ಲಿ ಇವೆಂಟ್ಸ್ ಗಳು ಆಗುವಂತದ್ದು ಅಂಡ್ ಪಾಸಿಟಿವ್ ಆಗಿ ಇವೆಂಟ್ಸ್ ಆಗುವಂತದ್ದು ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಜಾಸ್ತಿ ವರಿಯನ್ನ ಮಾಡಬೇಡಿ, ನಿಮಗೆ ಸಾಕಷ್ಟು ಒಂದು ವಿಚಾರಗಳು ನಿಮಗೆ ಸಪೋರ್ಟಿವ್ ಆಗಿ ಸಿಗುವಂತದ್ದು ಕಾಣಿಸ್ತಾ ಇದೆ. ಕೆಲವೊಂದು ವಿಚಾರದಲ್ಲಿ ನೀವು ಏನಾದ್ರೂ ಕನ್ಫ್ಯೂಷನ್ಸ್ ಏನಾದ್ರೂ ಆಗಿದ್ರೆ, ಓಕೆ, ಕನ್ಫ್ಯೂಷನ್ಸ್ ಏನಾದ್ರೂ ಆಗಿದ್ರೆ ನಿಮ್ಮ ಒಂದು ಏನ್ ಹೇಳ್ತಾ ಇದೆ ಇಲ್ಲಿ ಅಂತ ಅಂದ್ರೆ, ಯು ಆರ್ ಆನ್ ದ ರೈಟ್ ಪಾತ್ ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್.
ಅಂದ್ರೆ ಜೀವನ ಅಂತ ಅನ್ಕೊಂಡ್ರೆ ಕೆಲವೊಂದು ವಿಚಾರಗಳು, ಕೆಲವೊಂದು ಪಾರ್ಟ್ ಅಲ್ಲಿ ನೀವು ಸರಿಯಾಗಿದ್ದೀರಾ, ನಿಮ್ಮ ಒಂದು ಪಾತ್ ಏನಿದೆ ಸರಿಯಾಗಿದೆ, ನಿಮ್ಮ ಒಂದು ಗುರಿ ಏನಿದೆ ಅದನ್ನ ರೀಚ್ ಆಗ್ತೀರಾ ಅಂತ ಅನ್ನೋದು. ಅಂಡ್ ನಾನು ಹೇಳ್ದೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಿ ಅಂತ ಹೇಳ್ಬಿಟ್ಟು, ಅಂಡ್ ಟೇಕ್ ಕೇರ್ ಎನಿಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಮತ್ತೆ ಮೆಸೇಜಸ್ ಮಾಡ್ತಾ ಇದೆ. ಏನು ಅಂತಂದ್ರೆ ಟೇಕ್ ಕೇರ್, ಬಿ ಕೇರ್ಫುಲ್. ಯಾವ್ದಾದ್ರು ವಿಚಾರದಲ್ಲಿ ನೀವು ಮುನ್ನುಗ್ತಿದ್ದೀರಾ ಅಂಡ್ ಮುಂದೆ ಬರ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ನೀವು ಯೋಚನೆ ಮಾಡಿ. ಅಂಡ್ ಎನಿವೇಸ್ ಆ ಒಂದು ಯೋಚನೆ ನಿಮ್ಮ ಒಂದು ಪಾಸಿಟಿವ್ ಕಡೆಯಾಗಿ ಇರಲಿ. ಅಂಡ್ 2026 ನಿಮಗೆ ಗುಡ್ ಲಕ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಗುಡ್ ಲಕ್ ಬಂದಿದೆ. ಅಂಡ್ ಹಾರ್ಸ್ ಶೂ. ಓಕೆ, ಸೊ ಯಾವಾಗ 2026 ನಿಮ್ಗೆ ಗುಡ್ ಲಕ್ ಅನ್ನ ತಗೊಳುತ್ತೆ. ಅಂಡ್ ಯಾವ ರೀತಿ ಕುದುರೆ, ಓಕೆ, ಇಲ್ಲೂ ಕೂಡ ಕುದುರೆ ಬಂದಿದೆ ನೋಡಿ. ಈ ಒಂದು ಇದ್ರಲ್ಲೂ ಕೂಡ ಇಲ್ಲಿ ಕುದುರೆ ಬಂದಿದೆ. ಓಕೆ, ನೀವು ಕುದುರೆಗಳನ್ನ ನೋಡಿರ್ಬೋದು ಜಾಸ್ತಿ. ಇದ್ರಲ್ಲೂ ಕೂಡ ಕುದುರೆಗಳನ್ನ ನೋಡಿರ್ಬೋದು. ಅದರಲ್ಲಿ ವೈಟ್ ಕುದುರೆ ಅಂದ್ರೆ ಇಷ್ಟನ್ನು ಕೂಡ ಆಗಿರ್ಬೋದು. ಆ ಒಂದು ಫೇಸ್ ನಿಮ್ಗೆ ಇಷ್ಟ, ಅಥವಾ ಬ್ಲ್ಯಾಕ್ ಕುದುರೆ, ಅಥವಾ ಮಿಕ್ಸ್ಡ್ ಕಲರ್, ಬ್ರೌನಿಶ್ ಕಲರ್, ನಿಮ್ಗೆ ಒಟ್ಟು ಕುದುರೆ ಒಂದು ಇದರಲ್ಲಿ ನಿಮ್ಗೆ ತುಂಬಾನೇ ಆಸಕ್ತಿ ಇರುವಂತದ್ದು. ಓಕೆ, ಅಂಡ್ ಹಾರ್ಸ್ ಯಾವಾಗ್ಲೂ ಕೂಡ ಓಡ್ತಾ ಇರುತ್ತೆ. ಓಕೆ, ಸೊ ರನ್ನಿಂಗಿಗೆ ನಾವು ಹೇಳ್ತೀವಿ. ಸೊ ಹಂಗೆ ನಿಮ್ಮ ಒಂದು ಲೈಫಲ್ಲೂ ಕೂಡ ಒಂದು ಸಕ್ಸಸ್ಫುಲ್ ರನ್ನಿಂಗ್ 2026 ಬರುತ್ತೆ ಅಂತ ಅನ್ನೋದು. ಅಂಡ್ ಇಲ್ಲಿ ನೋಡಿ ಪರ್ಪಲ್ ಅಂಡ್ ಬ್ಲೂಯಿಶ್ ಕಲರ್ ಹೂ ಇದೆ. ಓಕೆ, ಸೊ ಇದೇನು ಅಂತ ಅಂದ್ರೆ ಕೇತುವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕೇತು ಅಂತ ಅಂದ್ರೆ ಇಲ್ಲಿ ಗಣೇಶನ ಆರಾಧನೆ ಮಾಡ್ಬೇಕು ಅಂತಾನು ನೀವು ತಗೋಬಹುದು. ಗಣೇಶನ ಆರಾಧನೆ ಮಾಡೋದ್ರಿಂದನೂ ಈ ಒಂದು ನೆಗೆಟಿವಿಟಿ ಏನ್ ಹೇಳಿದ್ನಲ್ಲ, ಈ ಟ್ರಾನ್ಸಾಕ್ಷನ್ ನೆಗೆಟಿವಿಟಿ, ಎನಿಮೀಸ್ ವರ್ಕಿಂಗ್ ಅಗೇನ್ಸ್ಟ್ ಆಗಿರಬಹುದು. ಓಕೆ, ಅವರೆಲ್ಲ ನಿಮ್ಗೆ ಏನಾದ್ರು ಎನಿಮೀಸ್ ಏನಾದ್ರು ಇದ್ರೆ ಅವರೆಲ್ಲರದು ಕೂಡ ಗಣೇಶನ ಒಂದು ಆರಾಧನೆ, ಕೇತು ಅಂದ್ರೆ ಸ್ಪಿರಿಚುವಾಲಿಟಿಗೆ ಹೋಗುವಂತದ್ದು ಒಂದ್ ಕಡೆ ಆದ್ರೆ, ಕೇತು ಸ್ಪಿರಿಚುವಾಲಿಟಿಯನ್ನು ಕೂಡ ಮಾಡುತ್ತೆ. ಅಂಡ್ ಗಣೇಶನನ್ನ ಆರಾಧನೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಕಷ್ಟಗಳು ನಿಮಗೆ ಮುಂದಿನ ದಿನಗಳಲ್ಲಿ ಬರೋದಿಲ್ಲ. ಅಂಡ್ ರೋಸ್ ಇಲ್ಲಿ ಒಂದು ರೆಡ್ ವಿತ್ ಪಿಂಕ್ ಕಲರ್ ಆಗಿ ಇರೋದ್ರಿಂದ ಗಣೇಶನ್ಗೆ ನೀವು ರೆಡ್ ಕಲರ್ ಫ್ಲವರ್ಸ್ ಗಳನ್ನ, ಕೆಂಪು ಹೂಗಳನ್ನ ಅರ್ಪಣೆ ಮಾಡಿದ್ರೆ ಅಂತ ಅಂದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ಯಾವುದೇ ರೀತಿಯಾದಂತಹ ಅಬ್ಸ್ಟಕಲ್ಸ್ ಇರಲ್ಲ ಅಂಡ್ ಮೋಸ ಹೋಗುವಂತಹ ಒಂದು ಚಾನ್ಸಸ್ ಇರಲ್ಲ. ಯಾಕಂದ್ರೆ ಇಟ್ಸ್ ಎ ಗುಡ್ ಲಕ್ ಬಂದಿರೋದ್ರಿಂದ ಆಲ್ ದಿ ಬೆಸ್ಟ್. 2026 ನಿಮಗೆ ಸಮೃದ್ಧಿ, ಖುಷಿ ಎಲ್ಲದೂ ಕೂಡ ತಗೊಂಡ್ ಬರ್ಲಿ ನಿಮ್ಮ ಒಂದು ಲೈಫ್ ಅಲ್ಲಿ. ಓಕೆ, ನೀವೇನೆಲ್ಲ ಅನ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಸುಗಮವಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ವಿಶಸ್ ವೃಷಭ ರಾಶಿಯವರಿಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಅನ್ನ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.